ಹಲೋ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣಪ್ಪ ಅಂದರೆ ಭಾರತ ಸಂವಿಧಾನದಲ್ಲಿ ಇರುವಂಥ ಭಾಗಗಳು 22 ಭಾಗಗಳಿವೆಯಲ್ಲ, ಆ ಭಾಗಗಳು ಶಾರ್ಟ್ಕಟ್ಟಾಗಿ ನಾವು ಆ ಭಾಗಗಳಿರುವಂಥ ವಿಷಯಗಳು ಏನಾವ ಅಂತ ಮೊದಲು ನೋಡ್ಕೋಬೇಕಾಗ್ತದೆ. ಓಕೆ ಮೊದಲನೇ ಭಾಗದಲ್ಲಿ ಇರುವಂಥದ್ದು ಏನು, ಮೊದಲನೇ ಭಾಗ ನಮಗೆ ಏನಂತ ತಿಳಿಸ್ತಾ ಅಂದರೆ, ಇಲ್ಲಿ ನೋಡ್ತಾ ಇರೋದು ಒಕ್ಕೂಟ ಮತ್ತು ಅದರ ಭೂ ಪ್ರದೇಶವನ್ನು ತಿಳಿಸ್ತದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅದ್ರ ಬಗ್ಗೆ ತಿಳಿಸ್ತದೆ ಇಲ್ಲಿ. ಮತ್ತು ಭಾಗ 2 ಪೌರತ್ವದ ಬಗ್ಗೆ, ಭಾರತೀಯ ಪೌರತ್ವದ ಬಗ್ಗೆ ತಿಳಿಸ್ತದೆ. ಮತ್ತು ಭಾಗ 3 ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ. ಮತ್ತು 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮತ್ತೊಂದು ಭಾಗ ಎ ಆಪ್ಷನ್ದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಇಲ್ಲಿ ನಾವು ಅಧ್ಯಯನ ಮಾಡ್ತೇವೆ. ಮತ್ತು ಭಾಗ 5ರಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ, ಮತ್ತು ಭಾಗ 6ರಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ. ಮತ್ತು 7ನೇ ಭಾಗನೂ ಈಗ ರದ್ದು ಮಾಡಿದ್ದಾರೆ, 7ನೇ ಭಾಗ ಇಲ್ಲಿ ಇಲ್ಲ. ಮತ್ತು ಭಾಗ 8 ಏನು ತಿಳಿಸ್ತದೆ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಇಲ್ಲಿ ತಿಳಿಸ್ತದೆ. ಮತ್ತು ಭಾಗ 9 ಪಂಚಾಯತ್ ರಾಜ್ ಸಂಸ್ಥೆಗಳು. ಮತ್ತು ಭಾಗ 9 ಎ ಆಪ್ಷನಲ್ಲಿ ಮುನ್ಸಿಪಾಲಿಟಿ ಮತ್ತು ತಿಳಿಸ್ತದೆ. ಮತ್ತು ಭಾಗ 9 ಬಿ ಯಲ್ಲಿ ಸಹಕಾರ ಸಂಘಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತೇವೆ. ಮತ್ತೇನು ನೋಡಿದ್ರೆ ಭಾಗ 10 ಅನುಸೂಚಿ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡೋದು. ಮತ್ತು ಭಾಗ 11ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ಹೇಗಿರ್ತದೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧಗಳು ಹೇಗಿರ್ತವೆ ಅನ್ನೋದೆಲ್ಲ ಅಧ್ಯಯನ ಮಾಡ್ತದೆ. ಇಲ್ಲಿ ಭಾಗ 12ರಲ್ಲಿ ಹಣ ಮತ್ತು ಆಸ್ತಿ ಮತ್ತು ಮುಂತಾದವು ಇದ್ರ ಬಗ್ಗೆ ಅಧ್ಯಯನ ಮಾಡೋದಾಗ್ತದೆ ಭಾಗ 12ರಲ್ಲಿ. ಇನ್ನು ಭಾಗ 13ರಲ್ಲಿ ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ ಹೆಂಗಿರ್ತದೆ ನೋಡೋದಾದ್ರೆ. ಮತ್ತು ಇನ್ನು ಭಾಗ 14 ಏನು ತಿಳಿಸ್ತದೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇವೆಗಳು, KPSC UPSC ಬರ್ತಲ್ಲ ಅವೇ. ಮತ್ತು ಭಾಗ 14 ಎ ಅದರಲ್ಲಿ ಏನು ಬರ್ತದೆ, ಟ್ರಿಬ್ಯುನಲ್ಸ್ಗಳು ಬರ್ತವೆ. ಇವು ಭಾಗ 14 ಎ ಆಪ್ಷನಲ್ಲಿ ಟ್ರಿಬ್ಯುನಲ್ಸ್ಗಳು. ಮತ್ತು ಭಾಗ 15 ಏನು ತಿಳಿಸ್ತದೆ, ಚುನಾವಣೆಗಳ ಬಗ್ಗೆ ಇಲ್ಲಿ ತಿಳಿಸ್ತದೆ. ಮತ್ತು ಭಾಗ 16 ಕೇಂದ್ರ ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳು ಅದ್ರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡೋದಾದರೆ. ಮತ್ತು ಇಲ್ಲಿ ಭಾಗ 17 ಅಧಿಕೃತ ಭಾಷೆಗಳು ಅಂತ 22 ಭಾಷೆಗಳು ಬರ್ತಾವಲ್ಲ, ರಾಷ್ಟ್ರೀಯ ಸ್ಥಾನಮಾನ ಸಿಕ್ಕಿದ್ದು ಆ 22 ಭಾಷೆಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತದೆ. ಮತ್ತು ತುರ್ತು ಪರಿಸ್ಥಿತಿಗಳು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆರ್ಥಿಕ ತುರ್ತು ಪರಿಸ್ಥಿತಿ ಮತ್ತು ಆಡಳಿತಾತ್ಮಕ ತುರ್ತು ಪರಿಸ್ಥಿತಿಗಳು ಬರ್ತಿರ್ತಾವಲ್ಲ, ಆ ಒಂದು ಇಲ್ಲಿ ಪರಿಸ್ಥಿತಿಗಳ ಬಗ್ಗೆ ಅಧ್ಯಯನ ಇರ್ತದೆ. ಮತ್ತು ಭಾಗ 19 ಇಲ್ಲಿ ನೋಡೋದಾದರೆ ಈ ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟು ಮತ್ತು ಚೀಫ್ ಮಿನಿಸ್ಟರು ಮತ್ತು ಇತರ ವಿಶೇಷ ಸವಲತ್ತುಗಳು, ರಾಜ್ಯಪಾಲರು ಇರ್ಬೋದು, ವಿಶೇಷ ಸವಲತ್ತುಗಳು ಏನಿರ್ತವೆ ಅದು ತಿಳಿಸ್ತದೆ. ಮತ್ತು ಭಾಗ 20ರಲ್ಲಿ ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋದು. ಭಾರತ ಸಂವಿಧಾನಕ್ಕೆ ತಿದ್ದುಪಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಅದಕ್ಕೆ ತಿದ್ದುಪಡಿ ಏನು ಮಾಡೋದು ಅದರ ಬಗ್ಗೆ ಭಾಗ 20ರಲ್ಲಿ ತಿಳಿಸ್ತದೆ. ಮತ್ತು ಭಾಗ 21ರಲ್ಲಿ ಕೆಲವು ಪ್ರದೇಶಗಳಿಗೆ ವಿಶೇಷ ಸ್ವಾಯತ್ತ ಅಧಿಕಾರ ಇರ್ತವೆ. ಈಗ ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ 370 ಇತ್ತಲ್ಲ, ಅದು ರದ್ದು ಮಾಡಿದ್ರು. ಹಂಗೆ ಒಂದಿಷ್ಟು ರಾಜ್ಯ ಕೇಂದ್ರಾಡಳಿತ ಪ್ರದೇಶಕ್ಕೆ ವಿಶೇಷ ಸವಲತ್ತುಗಳು ಇರ್ತವೆ, ಅದರ ಅಧಿಕಾರವನ್ನು ಇಲ್ಲಿ ಭಾಗ 21ರಲ್ಲಿ ತಿಳಿಸ್ತದೆ. ಮತ್ತು ಭಾಗ 22ರಲ್ಲಿ ಸಂಕ್ಷಿಪ್ತ ಶೀರ್ಷಿಕೆ ಮತ್ತು ಸಂವಿಧಾನ ಜಾರಿ ಬಂದದ್ರ ಬಗ್ಗೆ ಇಲ್ಲಿ ಫುಲ್ ವಿವರಣೆಯನ್ನು ಕೊಡ್ತದೆ. ಇದು ಏನಪ್ಪ ಅಂದ್ರೆ ಇಲ್ಲಿ ಭಾರತ ಸಂವಿಧಾನ 22 ಭಾಗಗಳು, ಅವಕ್ಕೆ ಸಂಬಂಧಪಟ್ಟಂತಹ ಅವು ಎದ್ರ ಸಂಬಂಧ ರಚನೆ ಆಗ್ತಾವೆ ಅನ್ನೋದು ಮತ್ತು ಅವು ಯಾವ್ಯಾವ ಸಂಬಂಧಪಟ್ಟಿವೆ ಅನ್ನೋದಂಥದ್ದು ಈ ಭಾರತ ಸಂವಿಧಾನ ಭಾಗ 22 ಭಾಗಗಳು ಇಲ್ಲಿ ನಾವು ನೋಡಿದ್ದೇವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಒಂದು ಐಡಿಗೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.